ದಾವಣಗೆರೆ 8,500 ಲೀಡು ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ. ಆಗ್ಲೇ ಅಜಯ್ ಮಾತಾಡ್ತಿದ್ವಿ ನಾವು, ಅಣ್ಣ ಇನ್ನು 7 ಬೂತ್ ವರ್ಗೂ ಕೂಡ ಹಿಂಗಿರುತ್ತೆ, ನಂತರ ಯಾವಾಗ್ಲೂ ಇರುತ್ತೆ ಅಂತ. ಬಟ್ ದಾವಣಗೆರೆಯಲ್ಲಿ 8,500 ಲೀಡು ಬಿಜೆಪಿ ಅಭ್ಯರ್ಥಿಗೆ. ಹಾಗಾಗಿ ಇದು ಬೇರೆ ತರ ಆಗಂಗಿದೆ. ವಿಜಯ್ದು ಅನ್ನೋ 100 ಆಗಿದೆ ಸೀಟ್ ಈಗ. ಹೌದು, ಅಂದ್ರೆ ಶತಕ ಬಾರಿಸಿದೆ ಅಂದ್ರೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಅಷ್ಟೇ 118 ಬೇಕು. ಸೊ ವಿಜಯ್ ಮುಖ್ಯಮಂತ್ರಿ ಫಿಕ್ಸ್. ಇಲ್ಲಿ ಈಗ ಅಲ್ಲಿ ಅನೌನ್ಸ್ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಆದ್ರೆ ಇಲ್ಲಿ ಅನೌನ್ಸ್ ಆಗಿದೆ ಮುಖ್ಯಮಂತ್ರಿ ವಿಜಯ್ ಅಂತ. ಅಂಡ್ ದಾವಣಗೆರೆ ಬಾಗಲಕೋಟೆನೂ ಮಜಾ ಆಯ್ತು. ನಾವು ಆಗ್ಲೇ ಬಟ್ ಬಾಗಲಕೋಟೆ ಒಂದು ಕನ್ಫರ್ಮ್ ಆಗೋಗಿತ್ತು. ಯಾವಾಗ ಮತದಾನ ಆಯ್ತು ಅವತ್ತು ಕನ್ಫರ್ಮ್ ಆಯ್ತು ಬಾಗಲಕೋಟೆ ಕಾಂಗ್ರೆಸ್ ತೆಕ್ಕೆಗೆ ಅಂತ. ಅದೇ ಮಾತು ಈಗ ನಿಜ ಆಗ್ತಾ ಇರುವಂತದ್ದು. ಯಾಕೆ ಅನ್ನೋದು ಕಾರಣಗಳನ್ನ ನಾವು ಈಗ ಆಲ್ರೆಡಿ 100 ಬಾರಿ ಮಾತನಾಡ್ಬಿಟ್ಟಿದೀವಿ. ಅಭ್ಯರ್ಥಿ ಆಗಿರ್ಬೋದು, ಅವ್ರ ನಡವಳಿಕೆ ಆಗಿರ್ಬೋದು. ಹೌದು, ಯಾಕೆಂತ ಹೇಳಿದ್ರೆ ನೀನು ಒಬ್ರ ಹತ್ರ ನೀನು ರೆಸ್ಪಾನ್ಸ್ ಮಾಡಿಲ್ಲ ಅಥವಾ ಹೋಗಿಲ್ಲ ಅಂತ ಹೇಳಿದಾಗ ಏನಾಗುತ್ತೆ ಅಂದ್ರೆ ಯಾರು ಮತ ಕೊಡೋದಿಲ್ಲ. ಹೌದು, ಅಂದ್ರೆ ಅಭ್ಯರ್ಥಿ ಮೇಲೂ ಬಹಳಷ್ಟು ಇಂಪ್ಯಾಕ್ಟ್ ಆಗುತ್ತೆ. ಯಾಕಂದ್ರೆ ಬಾಗಲಕೋಟೆಯಲ್ಲಿ ಬಿಜೆಪಿಗೆ ಒಳ್ಳೆ ಇದಿತ್ತು, ಅಂದ್ರೆ ಐಪ್ ಇತ್ತು ಬಿಜೆಪಿ ಗೆಲ್ಲುತ್ತೆ ಅಂತ. ಬಟ್ ಆದ್ರೆ ಅಭ್ಯರ್ಥಿನೇ ಸರಿ ಇಲ್ಲ ಅಂತ ಹೇಳಿದಾಗ ಹೇಗೆ ಗೆಲ್ಲುತ್ತೆ? ಸೊ ಅದೊಂದು ಲೆಕ್ಕಾಚಾರ ಆಗಿದೆ. ದಾವಣಗೆರೆ ಮತ್ತು ಬಾಗಲಕೋಟೆ 2 ಲೆಕ್ಕಾಚಾರಗಳು ಈ ರೀತಿಯಾಗಿ ಆಗ್ತಾ ಇದೆ. ಅದನ್ನ ಬಿಟ್ರೆ ಇನ್ನ ಅಸ್ಸಾಂ ಅಂತೂ ಮತ್ತೆ ಹೇಳೋ ಅವಶ್ಯಕತೆ ಇರೋದಿಲ್ಲ, ಕ್ಲಿಯರ್ ಆಗ್ತಾ ಇದೆ. ಪುದುಚೇರಿನೂ ಕ್ಲಿಯರ್ ಆಗಿದೆ. ಕೇರಳದಲ್ಲಂತೂ ಅಜಗಜಾಂತರದಲ್ಲಿ UDF ಅಧಿಕಾರಕ್ಕೆ ಬರುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಸೊ ಒಂದ್ ರೀತಿಯಾಗಿ ನಮಗೆ ಈಗ ಜಾಸ್ತಿ ಮಾತನಾಡ್ಬೇಕು ಅನಿಸ್ತಾ ಇರೋದು ವಿಜಯ್ ಅವ್ರ ಬಗ್ಗೆ. ಅಂದ್ರೆ ಮೊದಲನ ಪ್ರಯತ್ನದಲ್ಲೇ ಬಂದು ನೀನು ಅಧಿಕಾರ ಮಾಡೋದಿಲ್ಲ ಅಂದ್ರೆ. ಅಂಡ್ ನಾವು ಕೂಡ ನ್ಯೂಸ್ ಮಾಡ್ತಾ ಇದ್ವಿ ಲಾವಣ್ಯ, ಮೊನ್ನೆ ಮಾತನಾಡ್ಬೇಕಾದ್ರೂ ಕೂಡ ವಿಜಯ್ ಅವ್ರ ಬಗ್ಗೆ ಭವಿಷ್ಯಗಳು ಬರುತ್ತೆ. ಬಹಳಷ್ಟು ಜ್ಯೋತಿಷಿಗಳು ಹೇಳ್ತಾರೆ ಅವರಿಗೆ ಸೋಲಿಲ್ಲ, ಈ ಬಾರಿ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತ. ಸೊ ಎಲ್ಲೋ ಒಂದು ಕಡೆ ನಿಜಕ್ಕೂ ಆ ಭವಿಷ್ಯಗಳು. ಮತ್ತೆ ಇನ್ನೊಂದು ನಾನು ಹೇಳಲೇಬೇಕು, ಈ ಭವಿಷ್ಯ ಅಂತ ಬಂದಾಗ ಅವ್ರ ನೇಮ್ ನನಗೆ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ. ಅಂದ್ರೆ ಜಯಲಲಿತಾ ಸಾವಾಗ್ಬೇಕಾದ್ರೂ ಕೂಡ ಅವ್ರ ಭವಿಷ್ಯವನ್ನ ನುಡಿದಿರ್ತಾರೆ. ಅಂಡ್ MK ಸ್ಟಾಲಿನ್ ಅಧಿಕಾರಕ್ಕೆ ಬರ್ಬೇಕಾದ್ರೂ ಕೂಡ ಭವಿಷ್ಯ ನುಡಿರ್ತಾರೆ. ಅವರೇ ಈ ಬಾರಿನೂ ಭವಿಷ್ಯವನ್ನ ನುಡಿದು ಒಂದು ಮಾತನ್ನ ಹಾಕ್ತಾರೆ. ಯಾವುದು? ಹೌದು, ಅವರೇ ಯಾರೋ ಇರ್ತಾರೆ. ಸೊ ಆ 2 ಭವಿಷ್ಯಗಳು ನಿಜ ಆಗತ್ತೆ. ಆವಾಗ ಒಂದು ನಂಬಿಕೆ ಬರುತ್ತೆ, ಹೌದು ಮೇ ಬಿ ಈ ಭವಿಷ್ಯ ನಿಜವಾಗಬಹುದಾ ಅಂತ. ಸೊ ಈ ಟೀಕೆ ಟಿಪ್ಪಣಿ ಎಲ್ಲಾನು ದಾಟಿ ಇವತ್ತು ವಿಜಯ್ ಅವರು ಶತಕವನ್ನ ಬಾರಿಸಿದ್ದಾರೆ.